ಒಂದು ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು ನಮ್ಮ ಇಂಡಿಯನ್ ಸಿನಿಮಾಗೆ. ಯಾಕಂದರೆ ಆಗಿನ ಕಾಲದಲ್ಲೇ ಇವಾಗೆಲ್ಲ ಪ್ಯಾನ್ ಇಂಡಿಯಾ ಅಂತ ಏನು ಹೇಳ್ತೀವಿ, ಅದು ಆಗಿನ ಕಾಲದಲ್ಲೇ ಒಂದು ಲೆಜೆಂಡ್ರಿ ಆ್ಯಕ್ಟ್ರೆಸ್ಸು, ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಂಥ ಅಮ್ಮ ಅವರು. ಅದೇ ನಾನು ಇವಾಗ ಕೇಳ್ತಾ ಇದ್ದೆ ಇಂದೋರ್ಗೆ ಏನಾಯಿತು ದಿಢೀರ್ ಅಂತ, ಬಿಕಾಸ್ ಶಿ ವಾಸ್ ಆಲ್ ಫೈನ್. ಮೊನ್ನೆ ಅದೊಂದು ಅವಾರ್ಡ್ ಇವೆಂಟಲ್ಲೂ ಬಂದಿದ್ದರು, ವೇದಿಕೆ ಮೇಲೂ ಕೂಡ ಬಂದು ಒಂದಷ್ಟು ಮಾತುಗಳೆಲ್ಲ ಆಡಿದರು. ನಾವು ಎಷ್ಟೊಂದು ಸತಿ ನಾನು ಇಂದೋ ಹೇಳ್ತಾ ಇದ್ದೆ, ನಾನು ಮಲ್ಲೇಶ್ವರಂ ಮನೆಗೆ ಹೋಗ್ಬೇಕು, ಅಮ್ಮನ ಬಿಡ ಎನಿ ಟೈಮ್ ಬರ್ಬೋದು, ಅಮ್ಮ ಇರ್ತಾರೆ ಸಿಗ್ತಾರೆ ಅಂತ ಹೇಳೋರು. ಅದು ನಮ್ಗೆ ಗೊತ್ತೇ ಇಲ್ಲ ಈ ಥರ ಆಗುತ್ತೆ ಅಂತ. ಇಲ್ಲಾಂದಿದ್ರೆ ನಾನು ನಿಜವಾಗ್ಲೂ ಯಾವಾಗೋ ಬಂದು ಇನ್ನೊಂದು ಸತಿ ಮೀಟ್ ಮಾಡಿ ಅಮ್ಮನ ಮಾತಾಡ್ಸ್ಕೊಂಡು, ಇವಾಗ ತುಂಬ ಬೆಳಗ್ಗೆ ಈ ವಿಚಾರ ಗೊತ್ತಾದಮೇಲೆ ನಂಗೆ ತುಂಬ ಬೇಜಾರಾಯಿತು. ಅಯ್ಯೋ, ನಾವು ಯಾವತ್ತೂ ಅಂದ್ಕೊಳ್ತೀವಿ ನಾಳೆ ಅಂತ, ಅದು ಮಾಡಬಾರ್ದು, ಮುಂಚೆನೇ ಮಾಡಿಬಿಡ್ಬೇಕಿತ್ತು ಅಂತ. ಸೊ ಈ ಥರ ಬಂದು ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಲೆಜೆಂಡ್ರಿ ಆ್ಯಕ್ಟ್ರೆಸ್ಸಲ್ಲಿ ಇದ್ದವ್ರು ಇವರೊಬ್ಬರೇ. ಈಗ ಇವರನ್ನು ನಾವು ಕಳ್ಕೊಂಡು ತುಂಬ ಬೇಜಾರಾಗಿದೆ. ಆ್ಯಂಡ್ ಈಗಿನ ಕಾಲದ ಆ್ಯಕ್ಟರ್ಸ್ಗಳು ಸರೋಜಾ ಅಮ್ಮನಿಂದ ಏನು ಕಲಿಬೇಕು? ಅವರು ತುಂಬ ಕಂಪೋಸ್ಡ್ ಒಂದು, ಆಮೇಲೆ ಪರ್ಫೆಕ್ಷನಿಸ್ಟು ಬಿಹೈಂಡ್ ದ ಕ್ಯಾಮ್ರಾ ಮತ್ತು ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಆಮೇಲೆ ಎಲ್ಲನೂ ತುಂಬ ಪ್ರೀತಿಯಿಂದ, ಈವನ್ ನನ್ನ ಫ್ರೆಂಡ್ ಇಂದು ಅವ್ರಿಗೆ ಮೊಮ್ಮಗಳು ಏನೋ ಆಗಬೇಕು, ಅವರೇ ನೋಡ್ಕೊಳ್ತಾ ಇದ್ದೆ. ನಾನು ಕೇಳ್ತಾ ಇದ್ದೆ ನನ್ನ ಫ್ರೆಂಡ್ಗೆ, ಯಾರು ಮೊಮ್ಮಗಳನ್ನ ಅಲ್ಲಿ ಬಿಟ್ಟು ಬರ್ತಿರಲ್ಲ, ಯಾರು ಆ ಅಮ್ಮನೇ ನೋಡ್ಕೊತಾರೆ. ಹೌದಾ ಅಂದರೆ ಅವ್ರು ನೋಡಿ ಅದಷ್ಟು ಲೆಜೆಂಡ್ರಿ ಆ್ಯಕ್ಟ್ರೆಸ್ಸು. ಮತ್ತು ಅಷ್ಟೇನಿದ್ರು ಮನೆ ಮಕ್ಕಳು ನಮ್ಮವ್ರು ಅಂದರೆ ಫಸ್ಟ್ ಆದ್ಯತೆ. ಮತ್ತು ಅವತ್ತು ಅಷ್ಟು ಸರಳವಾಗಿ ಅವರು ಜೀವನ ಮಾಡ್ತಾ ಇದ್ದಲ್ಲ ನಾವು ಕೇಳಿದ್ವಿ. ಪಂಚಭಾಷಾ ನಟಿ ಆಗಿದ್ದರು. ಸೊ ಅವರಿಂದ ಸಾಕಷ್ಟು ಶಿಸ್ತನ್ನು ಕಲಿಬೇಕು ಅಂತ ಹೇಳಿ ತುಂಬ ಜನರು ಮಾತನಾಡ್ತಾಯಿದ್ರು. ಶಿಸ್ತು ಮತ್ತು ಅವರ ಒಂದು ನಡಿಗೆ ನುಡಿಗಳು ಮತ್ತು ಅವರ ಒಂದು ನಡೆದು ಬಂಥ ದಾರಿಗಳಾಗಿರ್ಬೋದು, ಮತ್ತು ಅವ್ರು ಇಷ್ಟು ವರ್ಷ ಸಸ್ಟೇನ್ ಆಗಿದ್ದು ಒಂದು ಕಾನ್ಸ್ಟೆಂಟಾಗಿ ಪ್ರತಿಯೊಂದು ನಾವೆಲ್ಲ ತಿಳ್ಕೊಬೇಕಾಗಿರೋವಂಥದ್ದು, ಕಲಿಬೇಕಾಗಿರೋವಂಥದ್ದು. ಆಮೇಲೆ ಅವರು ನಡ್ಕೊಳ್ತಿದ್ದು ಮತ್ತು ಅವರು ಸುಮಾರು ಅವ್ರದ್ದು ನಾನು ನೋಡಿದ್ದೀನಿ ಇಂಟರ್ವ್ಯೂಸು ಮತ್ತು ಮಾತುಗಳು. ಅವರು ತುಂಬ ಕಮ್ಮಿ, ಬಟ್ ಅದರಲ್ಲಿ ತುಂಬ ಅರ್ಥಗರ್ಭಿತವಾಗಿರೋದು. ನಿಮ್ಮ ಜೊತೆ ಒಡನಾಟ ಹೇಗಿತ್ತು? ಇಲ್ಲ, ನಾನು ಒಂದು ಸತಿ ಇದು ಒಂದು ಫಂಕ್ಷನಲ್ಲಿ ಭೇಟಿ ಮಾಡಿ ಮಾತಾಡಿ ಅಷ್ಟು, ನಮಸ್ಕಾರ ಅಷ್ಟೇ. ಬಟ್ ಮನೆಗೆ ಸುಮಾರು ಸತಿ ನಾನು ನನ್ನ ಫ್ರೆಂಡ್ಗೆ ಹೋಗೋಣ ಆಯಿತು, ಯಾವಾಗಲೂ ಒಂದು 2 ಸತಿನೂ ಭೇಟಿ ಮಾಡಬೇಕಿತ್ತು ಅವ್ರದ್ದೊಂದು ಫ್ಯಾಮಿಲಿ ಇವೆಂಟಲ್ಲಿ. ಐ ಮಿಸ್ಡ್ ಇಟ್. ಮನೆಗೆ ಬರಬೇಕು ಅಂದ್ಕೊಳ್ತೀವಿ, ಬಟ್ ಈ ಥರ ಬರೋಂಗಾಯ್ತು. ಓಕೆ. ಸಿನಿಮಾ ಇಂಡಸ್ಟ್ರಿಲಿ, ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಒಂದು 4 ವರ್ಷದಿಂದ ಆಲ್ಮೋಸ್ಟ್ ಆಲು ನಮಗೆಲ್ಲ ದುಃಖ ತರುವಂಥ ವಿಚಾರಗಳೇ ನಡೀತಾ ಇರುವಂಥದ್ದು. ಹೌದು, ಯಾಕಂದರೆ ಜಯಂತಿ ಅಮ್ಮ ಆಗಿರ್ಬೋದು, ಲೀಲಾವತಿ ಅಮ್ಮ ಆಗಿರ್ಬೋದು. ಸೊ ಇನ್ನೊಂದು ಲೆಜೆಂಡ್ರಿಲಿ ಅಂದರೆ ಇದ್ದಿದ್ದೇ ಸರೋಜಾದೇವಿ ಅಮ್ಮ ಅವರು. ಇವಾಗ ಅವ್ರನ್ನೂ ಕಳ್ಕೊಂಡು ನಮ್ಮ ಇಂಡಸ್ಟ್ರಿ ತುಂಬ ಲೈಕ್ ಒಂದು ನೋವಲ್ಲಿದೆ. ನಾನು ಅವ್ರ ಫ್ಯಾಮಿಲಿಯವ್ರಿಗೆಲ್ಲ ಹೇಳೋದೇನಂತಂದರೆ, ಆ ದೇವ್ರು ಅವ್ರಿಗೆ ಈ ಒಂದು ದುಃಖನ ಭರಿಸೋವಂಥ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.